ಕಾವ್ಯಕ್ಕೆ ಗಾತ್ರವೇಕೆ, ಭಾವಕ್ಕೆ ಸೂತ್ರ ಸೋಕೆ. ಕಾವ್ಯಕ್ಕೆ ಗಾತ್ರವೇಕೆ, ಭಾವಕ್ಕೆ ಸೂತ್ರ ಸೋಕೆ. ಬರೆದುದನರಿತು ತಿಳಿವಂತಿರೆ ಸಾಕು. ವೇದಿಕೆಯ ಮೇಲಿರುವ ಇಂದಿನ ಈ ಅಯ್ಯಪ್ಪ ಸ್ವಾಮಿ ದೀಪೋತ್ಸವದ ಸಂದರ್ಭದಲ್ಲಿ ಸಂಘಟಿಸಿರುವಂತಹ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಈ ಕವಿಗೋಷ್ಠಿಯ ವೇದಿಕೆಯಲ್ಲಿ ಆಸೀನರಾಗಿರುವ ಲಿಂಗಪ್ಪಗಟ್ಟಿ ಗುರುಸ್ವಾಮಿಯವರೇ, ಹಾಗೆಯೇ ಇಂದಿನ ಈ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಆತ್ಮೀಯ ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋಪಾಲಕೃಷ್ಣ ಶಾಸ್ತ್ರಿಯವರೇ, ಹಾಗೆಯೇ ಈ ಕಾರ್ಯಕ್ರಮದ ರೂವಾರಿ, ನನ್ನನ್ನು 4 ತಿಂಗಳ ಮೊದಲೇ ಕಟ್ಟಿ ಹಾಕಿದ ವೆಂಕಟೇಶ ಗಟ್ಟಿಯವರೇ, ಹಾಗೆಯೇ ಉಳಿದ ಶ್ರೀಧರ್ರವರೇ, ಚಂದ್ರಶೇಖರ್ರವರೇ, ಹಾಗೆ ನಿರೂಪಣೆ ಮಾಡಿದ ಅರ್ಚನಾರವರೇ, ಸೌಮ್ಯರವರೇ, ಗಣೇಶ ಜಿಯವರೇ ಮತ್ತು SK ಕುಂಪಲರೇ ಮತ್ತಿತರ ಎಲ್ಲ ಮಹನೀಯರೇ, ಅಂಚಂದ್ರವರೇ, ಸಭೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಹಲವು ಕಿವಿಗಳೇ, ಚುಟುಕು ಸಾಹಿತ್ಯದ ಬಗ್ಗೆ ಅಂತೇಳಿ ಹೇಳಿದರು ನಿರೂಪಕರು. ಚುಟುಕು ಸಾಹಿತ್ಯ ಅನ್ನುವುದಕ್ಕಿಂತಲೂ ಸಾಹಿತ್ಯ ಅನ್ನುವುದೇ ಹೆಚ್ಚು ಒಳ್ಳೆಯದು ಅಂತ ನನಗನ್ನಿಸ್ತಾ ಉಂಟು. ಕೇವಲ ಚುಟುಕು ಸಾಹಿತ್ಯದ ಬಗ್ಗೆ ಹೇಳುವುದರೆ ಬಹಳ ಚುಟುಕಿನಲ್ಲೇ ಹೇಳಬಹುದಾಗಿದೆ. ಯಾಕಂದರೆ ಹೆಸರೇ ಚುಟುಕು ಅಂತೇಳಿ, ಒಂದು ಗುಟುಕೋದು. ಹಾಗೆ ಸಾಹಿತ್ಯದಲ್ಲಿ ಪ್ರಪ್ರಥಮವಾಗಿ ಉಗಮವಾದುದು ಚುಟುಕು. ಚುಟುಕಿನಿಂದ ಉಗಮವಾದುದು ಆಮೇಲೆ ಬೃಹತ್ ಹೆಮ್ಮರವಾದುದು ಸಾಹಿತ್ಯದ ಒಂದು ವಿಶೇಷತೆ. ಅದು ಯಾವುದೋ ಒಂದು ವಿಷಯವನ್ನು ವಿಶದೀಕರಿಸಲು ಬಳಸುವ ಒಂದು ಸೂತ್ರ. ಒಂದು ವಿಚಾರವನ್ನು ನಾವು ತಿಳಿಯಪಡಿಸಲಿಕ್ಕೆ, ಒಂದು ವಿಷಯವನ್ನು ನಾವು ನೋಡಿದಾಗ ನಮಗೆ ಅನ್ನಿಸಿದಂತಹ ಭಾವವನ್ನು ವ್ಯಕ್ತಪಡಿಸಲಿಕ್ಕೆ ಇರುವ ಒಂದು ಮಾರ್ಗ ತಾನಾಗಿ ಬರ್ತದೆ. ಹುಟ್ಟಿದ ಮಗುವು ಸಹ ಅಳಲು ಆರಂಭವಾಗಿ ಅನಂತರ ಅಮ್ಮ ಅನ್ನುವ ಹಾಗೆ, ಅನಂತರ ಯಾವುದೇ ಒಂದು ವಸ್ತು ಇತ್ಯಾದಿಗಳನ್ನು ನೋಡಿದಾಗ ಒಂದೊಂದೇ ಪದಗಳನ್ನು ತಾನು ಪೂರ್ಣಿಸಿಕೊಳ್ಳುವ ಹಾಗೆ, ಆ ಮರ ಈ ಮರ ಎನ್ನುವುದರಿಂದ ರಾಮಧ್ಯಾನ ಆದ ಹಾಗೆ, ಬೆಂದಿರುವಂತಹ ಅನ್ನದಲ್ಲಿ ಒಂದು ಅಗುಳನ್ನು ಕಿತ್ತು ಅನ್ನ ಬೆಂದಿದೆಯೋ ಎಂದು ನೋಡುವ ಹಾಗೆ, ಇವೆಲ್ಲವೂ ಚುಟುಕುಗಳೇ. ದಾರಿಯಲ್ಲಿ ನಡೆಯುತ್ತಾ ಹೋಗುವಾಗ ಒಂದು ಮರವನ್ನು ನೋಡಿ ಅದು ಒಂದು ಆನೆ ಹಾಗೆ ಕಾಣುವ ಹಾಗೆ, ಭತ್ತವನ್ನು ಕುಟ್ಟುತ್ತಾ ಇರುವಾಗ ಬಾಯಿ ಏನೋ ಕೆಲಸವನ್ನು ಮಾಡುವ ಹಾಗೆ, ಏನೋ ವಿಷಯವನ್ನು ಹೇಳುವ ಹಾಗೆ ಜಾನಪದ ಅಂತ ಹುಟ್ಟಿ ಬಂದಿದೆ. ಬಹಳ ಪುರಾತನವಾದ ಸಾಹಿತ್ಯ. ಅವೆಲ್ಲವೂ ಚುಟುಕುಗಳೇ. ಚುಟುಕಾಗಿ ಹೇಳುವಂಥದ್ದು ಚುಟುಕು. ಚಿಕ್ಕದರಲ್ಲಿ ಚೊಕ್ಕವಾಗಿ ಬೃಹತ್ತನ್ನು ಪೇರಿಸುವುದು ಚುಟುಕು. ಹಾಗೆ ಇದ್ದಾಗ ಮಾತ್ರ ಅದು ಚುಟುಕು. ಚುಟುಕು ಎಂಬುದಾಗಿ ಬರೀ 4 ಸಾಲು ಒಟ್ಟಾರೆ ಬರೆದರೆ ಚುಟುಕಲ್ಲ. ಆ ಬರೆಯುವಂತಹ 4 ಸಾಲು ಅಥವಾ 6 ಸಾಲು ಅಥವಾ 8 ಸಾಲು ಕಡಿಮೆ ಸಾಲು ಒಟ್ಟಿನಲ್ಲಿ ಇದ್ದಾಗ ಅದು ಚುಟುಕು. ಅದು ಮುಂದುವರಿದಾಗ ಅದು ಕಾವ್ಯವಾಗುತ್ತದೆ, ಅದು ಕವಿತೆಯಾಗುತ್ತದೆ. ಅದು ಬೇರೊಂದು ರೂಪವನ್ನು ಪಡೆದಾಗ ಅದು ಕಥೆಯಾಗುತ್ತದೆ ಅಥವಾ ಕಾದಂಬರಿಯಾಗುತ್ತದೆ ಅಥವಾ ಒಂದು ಬೃಹತ್ ಗ್ರಂಥವೇ ಆಗ್ತದೆ. ಒಂದು ಕಾವ್ಯದಲ್ಲಿ ಸಹ ಮುದ್ದಣನ ಕಾವ್ಯ ತೆಗೆದುಕೊಳ್ಳಿ ಅಥವಾ ವೀರನಾರಾಯಣನ ಇದು ಭಾರತ ಕಥೆಯನ್ನು ತೆಗೆದುಕೊಳ್ಳಿ, ಗದುಗಿನ ವೀರನಾರಾಯಣ, ಅದರ ಪ್ರತಿಯೊಂದು ಚರಣಗಳದ್ದು ಅದು ಚುಟುಕುಗಳು. ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ತೆಗೆದುಕೊಳ್ಳಿ,
ಅದರೊಳಗಡೆ ಇರುವಂತಹ ಮುಕ್ತಕಗಳು ಅವೆಲ್ಲ ಚುಟುಕುಗಳು. ಹಾಗಾದರೆ ಆ ಚುಟುಕುಗಳೆಲ್ಲ ಸೇರಿ ಸೇರಿ ಆಗುವಾಗ ಒಂದು ಗಂಗಾ ಮೂಲದಲ್ಲಿ ಹುಟ್ಟಿದ ಒಂದು ನದಿ ಮುಂದೆ ಹರಿದು ತುಂಗೆಯಾಗಿ ಇನ್ನೂ ಮುಂದೆ ಹೋಗಿ ಸಾಗರವನ್ನು ಸೇರಿ ದೊಡ್ಡ ಕಡಲಿನ ಭಾಗವಾಗುವ ಹಾಗೆ. ಘಟ್ಟದಲ್ಲಿ ಹುಟ್ಟಿದ ನೇತ್ರಾವತಿ ಮಂಗಳೂರಿನಲ್ಲಿ ಬೃಹತ್ತಾಗಿ 1 ಕಿಲೋಮೀಟರ್ ಅಗಲದ ಸೇತುವೆ ಸಹ ನಿರ್ಮಿಸುವ ಅವಶ್ಯಕತೆಯನ್ನು ಒದಗಿಸುವ ಹಾಗೆ. ಅಂದರೆ ಆರಂಭ ಚುಟುಕಿನಿಂದ. ಹಾಗೆ ಈಗ ಮುಕ್ತಕ ಅಂತ ಬರ್ತದೆ. ಒಂದು ನಿರ್ದಿಷ್ಟವಾದ ಪರಿಧಿಯಲ್ಲಿ, ನಿರ್ದಿಷ್ಟವಾದ ಮಾತ್ರೆಯಲ್ಲಿ. ಮಾತ್ರೆ ಅಂದರೆ ನಾನು ವೈದ್ಯ ಕೊಡೋ ಮಾತ್ರೆ ಅಲ್ಲ, ಅದು ಅಕ್ಷರಗಳಲ್ಲಿ ನಾವು ಹೇಳುವಂಥ ಮಾತ್ರೆ. ಒಂದು ಹ್ರಸ್ವವಾಗಿದ್ದಾಗ ಲಘು ಮಾತ್ರೆ, ದೀರ್ಘವಾಗಿದ್ದಾಗ ಗುರು ಮಾತ್ರೆ, ಒತ್ತಕ್ಷರ ಬಿದ್ದಾಗ ಗುರು ಮಾತ್ರೆ. ಅದಕ್ಕೆ ಮಾತ್ರೆ ಎಷ್ಟು ಮಾರ್ಕು? ಲಘು ಮಾತ್ರೆಗೆ 1 ಮಾರ್ಕು, ಗುರು ಮಾತ್ರೆಗೆ 2 ಮಾರ್ಕು. ಹಾಗೆ ಒಂದು ಕಾವ್ಯದಲ್ಲಿ ಇಷ್ಟು ಮಾತ್ರೆ ಬೇಕು ಅಂತ ಇದ್ದರೆ ಆ ಅಕ್ಷರಗಳನ್ನು ನಾವು ನೋಡಿ ಗುಣಿಸಿ ಕೂಡಿಸಿ ನೋಡುವಾಗ ಅದು ಬೇಕಾದಷ್ಟು ಬಂದರೆ ಅದು ಸರಿಯಾದ ಆ ಒಂದು ರಚನೆಗೆ ಸೂಕ್ತವಾದುದು ಅಂತೇಳಿ. ಉದಾಹರಣೆ ಕೊಡ್ತೇನೆ. ಮುಕ್ತಕ ಅಂದರೆ ಏನು? ಒಂದು ಚುಟುಕು, ಅದು ಒಂದು ನಿಯಮಬದ್ಧವಾದ ಚುಟುಕು ಅಷ್ಟೇ. ಈಗ ಮಂಕುತಿಮ್ಮನ ಕಗ್ಗದಲ್ಲಿರುವುದೆಲ್ಲ ಮುಕ್ತಕಗಳೇ. ಸುರುವಿನ ಸಾಲಿನಲ್ಲಿ 20 ಮಾತ್ರೆ ಬೇಕು. ಈಗ ನಾನು ಹೇಳಿದಾಗೆ ಲಘು ಮತ್ತು ಗುರು, ಅಥವಾ ಒತ್ತಕ್ಷರ ಇರುವುದು, ದೀರ್ಘ ಇರುವುದು, ಒತ್ತಕ್ಷರ ಇಲ್ಲದಿರುವುದೆಲ್ಲ ಸೇರಿ ಗೂಡಿಸುವಾಗ 20 ಬರಬೇಕು. 2ನೇ ಸಾಲಿನಲ್ಲಿ 16 ಅಥವಾ 18 ಬರಬೇಕು. 3ನೇ ಸಾಲಿನಲ್ಲಿ ಪುನಃ 20 ಬರಬೇಕು. ಕೊನೆಯ ಸಾಲಿನಲ್ಲಿ ನಮ್ಮ ಹೆಸರು ಸಹ ಬರುವ ಹಾಗೆ, ಅಥವಾ ನಾವು ಏನೋ ಒಂದು ಕಲ್ಪಿಸಿದ ಹೆಸರು ಇರ್ಬೋದು. ಈಗ ಅವರು ಡಿ ವಿ ಜಿಯವರು ಮಂಕುತಿಮ್ಮ ಅಂತ ಹಾಕಿದರು, ಹಾಗೆ ಅದೊಂದು ಬಂದು ನಿಲ್ಲುವಾಗ 16. ಈ ಉದಾಹರಣೆಗಾಗಿ ನಾನು ಇದೇ ಆಗ ಹೇಳಿದ ಕಾವ್ಯಕ್ಕೆ ಗಾತ್ರ ಬೇಕೆಂತ ಹೇಳಿದೆಲ್ಲ ಸಾಹಿತ್ಯ, ಅದನ್ನೇ ಮುಕ್ತಕ ರೂಪದಲ್ಲಿ ಈಗ ಹೇಳ್ತೇನೆ. ಬೇಕೇಕೆ ಗಾತ್ರ ತಾ ಸೋಕುವೆಡೆ ಮನವನ್ನು. ಬೇಕೇಕೆ ನೋಡಿ, ಬೇಗೆ 2 ಮಾರ್ಕು, ಕೆಗೆ 2 ಮಾರ್ಕು, ಕೆಗೆ ಇನ್ನೊಂದು ಕೆ ಅಂತ ಬಂತಲ್ಲ 1 ಮಾರ್ಕು. 5 ಆಯಿತಾ? ಹಾಗೆ ಹೋಗುವ ಗಾತ್ರ ತಾ ಅದಕ್ಕೆ 5, ಸೋಕುವೆಡೆ ಅದಕ್ಕೆ 5, ಮನವನ್ನು 20 ಆಯ್ತು. ಈಗ ಬೇಕೇಕೆ ಗಾತ್ರತ ಸೋಕುವೆಡೆ ಮನವನ್ನು ಸಾಕಲ್ಲ ಭಾವಸೂತ್ರವು ಹೆಣೆಯಲು. ಭಾವಸೂತ್ರ ಇದ್ದಾಗ ಅದಕ್ಕೆ ಲೆಕ್ಕಾಚಾರ ಬೇಡ, 1 ಮೈಲು ಉದ್ದ ಬೇಡ, ಗಾತ್ರ ಬೇಡ, ದೊಡ್ಡ ಬೃಹದಾಕಾರ ಬೇಡ, ಆನೆಯೇ ಬೇಡ, ಇರುವೆ ಸಾಕು. ಇರುವೆಯೂ ಆನೆಗಿಂತ ಬಲ. ಬೇಕೇಕೆ ಗಾತ್ರತ ಸೋಕುವೆಡೆ ಮನವನ್ನು ಸಕಲ ಭಾವಸೂತ್ರವು ಹೆಣೆಯಲು. ಲೋಕವನ್ನು ಮುಖದಲ್ಲಿ ಶ್ರೀಕೃಷ್ಣ ಅಂತ ಮಾಡಿದ್ದಾನೆ, ಇಡೀ ಲೋಕವನ್ನು ಬಾಯಲ್ಲಿ ತೋರಿಸಿದ್ದಾನೆ, ವಿಶ್ವರೂಪ ದರ್ಶನ ಅಂತೇಳಿ. ಮಾಡುವಾಗ ಸಂಪೂರ್ಣವಾದ ವಿಶ್ವ ಕಂಡಿದೆ ಅಂತೆ. ಹಾಗೆಯೇ ಲೋಕವನ್ನು ಮುಖದಲ್ಲಿ ಹಾಕಿದಂತಹ ಬರಹ ಆ ಥರ ಇರಬೇಕು. ರಾಶಿ ಪುಟಗಟ್ಟಲೆ 100-200 ಪುಟ ಬರೆಯುವುದಕ್ಕಿಂತಲೂ ಬರೀಬಾರದು ಅಂತಲ್ಲ, ಅದಕ್ಕಿಂತಲೂ ಇದರಲ್ಲಿ ಈ ಒಂದು ಸಣ್ಣ ಬಾಯಿಯೊಳಗಿನ ವಿಶ್ವಕೋಶದಲ್ಲಿ ಬರುವ ಹಾಗೆ ಲೋಕವನ್ನು ಮುಖದಲ್ಲಿ ಹಾಕಿದಂತಹ ಬರಹ ಏಕದಲ್ಲಿ ಅನೇಕ ದೊಲು ಧೀರತಮ್ಮ. ಇದು ಅಂಕಿತನಾಮ ನನ್ನದೇ. ಏಕದಲ್ಲಿ ಅನೇಕ ದೊಲು ಧೀರತಮ್ಮ. ಏಕದಲ್ಲಿಯೂ ಅನೇಕ, ಅದು ಲೆಕ್ಕಕ್ಕೆ 1 ಆದರೆ ಅದು 11. ಈ ರೀತಿಯಲ್ಲಿ ಬರುವಂಥದ್ದು ನೋಡಿ, ಈಗ ಮುಕ್ತಕ ರೂಪಕ ಅಂತೇಳಿ. ಹಾಗೆಯೇ ಈ ಸಾಹಿತ್ಯ ಅನ್ನುವಂಥದ್ದು ಬೇರೆ ಬೇರೆ ರೂಪದಲ್ಲಿ ಬೆಳವಣಿಗೆ ಆಗ್ತದೆ. ಇದರಲ್ಲಿ ಕವನ ಅಂತ ಒಂದು ಪ್ರಕಾರ ಇದೆ, ಕವಿತೆ ಅಂತ 2 ದೊಡ್ಡ ಪ್ರಕಾರಗಳನ್ನು ಹೇಳ್ಬೋದು ನಾವು. ಕವನ ಅಂದರೆ ಅದರಲ್ಲಿ ಲಯ ಬೇಕು, ಹಾಡುವಾಗ ಒಂದು ಏನೋದು ಧಾಟಿ ಬರಬೇಕು, ಒಂದು ನಿರ್ದಿಷ್ಟವಾದ ಸಾಲುಗಳು ಬೇಕು, ಪ್ರತಿ ಪದ ಓದುಗನಿಗೆ ಸಂತೋಷ ಕೊಡುವಾಗಿರಬೇಕು. ಅದೇನಾದರೂ ನೋಡಿ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅಂತ ಹೇಳಿದ ಹಾಗೆ ನವನವೀನ ಪದಗಳ ಬಳಕೆ ಇದ್ದರೆ ಉತ್ತಮ. ಆಧುನಿಕತೆಗೆ ಒತ್ತು ನೀಡಿ ರಚಿಸಬೇಕು. ಈಗಿನ ವಿದ್ಯಮಾನಗಳು ಇತ್ಯಾದಿಗಳನ್ನು ಬರಿಬೋದು. ಮತ್ತು ಕೆಲವು ಕಡೆ ಪ್ರಾಸ ಹಾಕುವಂಥದ್ದು, ಅದಕ್ಕೆ ಇಂಪು ಸಿಗಲಿಕ್ಕೆ ಒಂದು ಪ್ರಾಸ, ಪುನಃ 3 ಅಕ್ಷರ ಅದು ಕೂಡ ಇನ್ನೊಂದು ಪ್ರಾಸ. ಹಾಗೆ ವರ್ಣರಂಜಿತ ಪದಗಳಿಂದ ಸೇರಿದೆ. ಇದೆಲ್ಲ ಏನು
ಕವನದ ಲಕ್ಷಣ. ಕವನಗಳು ಹಾಡಲಿಕ್ಕೆ ಆಗುವಂಥದ್ದು, ಹಾಡುಗಬ್ಬವಾದ್ದು. ಇನ್ನೊಂದು ಪ್ರಕಾರ ಕವಿತೆಗಳು ಅಂತೇಳಿ ನೀವು ನೋಡಿರ್ಬೋದು. ಉದಾಕ್ಕೆ ಬರಿತಾ ಹೋದಾಗ ಕಾಣ್ತದೆ. ಬಸ್ಸಿನಲ್ಲಿ ಪಯಣಿಸುವ ಸಮಯ, ಎಲ್ಲಿಂದಲೋ ಬಂತೊಂದು ಚೆಂಡು, ಆ ಚೆಂಡು ಇನ್ನೇನು ಒಡೆಯುತ್ತದೆ ಅನ್ನುವಾಗ ಎದ್ದು ಬಿಟ್ಟೆ, ಅದು ಕನಸಾಗಿತ್ತು. ಈ ರೀತಿ ಬರೆಯುವಂಥದ್ದು. ಇದರಲ್ಲಿ ನೋಡಿ, ನಿಮ್ಗೆ ಆಗ ನಾನು ಹೇಳಿದ ಯಾವುದು ಅಂಥದ್ದು ಕಾಣೋದಿಲ್ಲ. ಆದರೆ ಚೌಕಟ್ಟಿಲ್ಲ ಅದಕ್ಕೆ. ಇದರಲ್ಲಿ ಸಾಮಾಜಿಕ, ಧಾರ್ಮಿಕ ಸೇರಿದಂತೆ ಎಲ್ಲ ವಿಷಯವನ್ನು ಬರಿಬೋದು. ಯಾವ ವಿಷಯಗಳನ್ನು ಸಹ ಬರಿಬೋದು. ಎಡೆಯಲ್ಲಿ ಪ್ರಾಸ ಸಹ ಹಾಕ್ಬೋದು ಅದನ್ನು ಸೆಳೆಲಿಕ್ಕೆ. ಕ್ಲಿಷ್ಟಕರವಾದ ಪದ ಬಳಕೆ ಮಾಡಿದರೆ ಕೆಲವೊಮ್ಮೆ ಸ್ವಲ್ಪ ಕಷ್ಟ ಆಗ್ತದೆ. ಒಂದೊಂದು ಎಡೆಯಲ್ಲಿ, ಈಗ ಕುತ್ತಿಗೆ ಅಂತ ಒಂದು ಶಬ್ದ ಇದೆ, ಅದೇ ಕುತ್ತಿಗೆಗೆ ಕಂದರ ಅಂತ ಬರಿಬೋದು. ಅದೇನಾಗ್ತದೆ, ಅದು ಎತ್ತಿ ಹಿಡಿತದೆ ಆ ಭಾಷೆಯ ಒಂದು ಬೆಲೆಯನ್ನು. ಹಾಗೆ ಉತ್ತಮ ಭಾವ ಮೂಡಿಸಲಿಕ್ಕೆ ಕವಿತೆ ಸಹಕಾರಿ, ಭಾವನೆಯನ್ನು ಕೊಡಲಿಕ್ಕೆ, ಆ ಒಂದು ವಿಷಯವನ್ನು ವಿಶದೀಕರಿಸುವುದು. ಬೆಕ್ಕು ನಡೆಯುತ್ತಾ ಹೋಗುತ್ತಿದ್ದೆ, ಅಡ್ಡ ಬಂತು, ಪದೇ ಪದೇ ಅಡ್ಡ ಬಂತು. ಇನ್ನೇನು ಅವಘಡವಾಗುತ್ತದೆ ಎಂದು ಭಾವಿಸಿದೆ. ಮನೆಗೆ ಬಂದೊಡನೆ ಕಾಲು ನೆಕ್ಕತೊಡಗಿತು, ಮೈಯ ಸವರತೊಡಗಿತು. ಇದು ಅನಿಷ್ಟದ ಮೂರ್ತಿಯೇ ಅಂತ ಕ್ವಶನ್ ಮಾರ್ಕ್ ಆಗ್ತದೆ. ಈ ರೀತಿ ನಾವು ಅದು ಆ ರೀತಿಯಲ್ಲಿ ಬರಿಬೋದು ಕವಿತೆಗಳನ್ನು. ಯಾವ ಹೀಗೆ ನಾನು ಮತ್ತೆ ಮಾತಾಡೋಣ, ಈಗ ಮಾತಾಡಿದ್ದೇನೆ, ನಾನು ಮತ್ತೆ ಮಾತನಾಡೋದಿಲ್ಲ. ಹೀಗೆ ನಾವು ಏನು ಆ ಕವನ ಮತ್ತು ಕವಿತೆ ಇತ್ಯಾದಿಗಳನ್ನು ಬರೆಯುವ ಬಗ್ಗೆ ಒಂದು ನಿರ್ದಿಷ್ಟತೆಯನ್ನು ನಮ್ಮ ಮನಸ್ಸಿನ ಮೆದುಳಿನ ಒಂದು ರಂಗಸ್ಥಳದಲ್ಲಿ ಮೂಡಿಸಿದಾಗ ಉತ್ತಮವಾದ ಸಾಹಿತ್ಯ ಖಂಡಿತವಾಗಿ ಬರುತ್ತದೆ. ಯಾರು ಸಾಹಿತಿಗಳಲ್ಲಿ ಇಂಥವರು ಅಂತ ಲೆಕ್ಕಾಚಾರ ಇಲ್ಲ, ಎಲ್ಲರೂ ಸಾಹಿತಿಗಳೇ. ಆಗ ನಾನು ಬಾತ್ರೂಮ್ ಅಂತ ಹೇಳಿದಾಗೆ ಪ್ರತಿಯೊಬ್ಬರಲ್ಲಿಯೂ ಭಾವ ಇದೆ. ಆ ಭಾವಕ್ಕೆ ಒಂದು ಚಂದದ ಚೌಕಟ್ಟು ಕೊಡುವುದು ಮಾತ್ರ ಯಾರಿಗೆ ಆಗ್ತದೋ ಅವ ಸರಿಯಾದ ಸಾಹಿತ್ಯ ಆಗ್ತಾನೆ ಅಂತ ಹೇಳ್ತಾ ಮುಂದೆ ಕಾರ್ಯಕ್ರಮದ ಮುಂದುವರಿಕೆಗೆ ಅವಕಾಶ ಕಲ್ಪಿಸ್ತೇನೆ. ನಮಸ್ಕಾರ.